ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಡೈರೆಕ್ಟ್ ವಿಷಯಕ್ಕೆ ಬಂದ್ಬಿಡ್ತೀನಿ. ಈ ವಿಚಾರ ನಿನ್ನೆಯಿಂದನೂ ಕೂಡ ಚರ್ಚೆ ಆಗ್ತಾ ಇದೆ. ಅಲ್ಲರಲ್ಲೂ ಕೂಡ ಪ್ರೋಮೋ ಬಂದಾಗಿಂದನೂ ಕೂಡ ಚರ್ಚೆ ಆಗ್ತಾ ಇತ್ತು. ನಿನ್ನೆ ಒಂದು ಎಪಿಸೋಡ್ ಬಂದ್ಮೇಲಂತೂ ಇವತ್ತು ಈ ವಿಚಾರದ ಬಗ್ಗೆ ತುಂಬಾನೇ ಚರ್ಚೆ ಆಗ್ತಾ ಇದೆ. ನನ್ನ ಒಂದು ಚಾನಲಲ್ಲೂ ಕೂಡ ತುಂಬಾ ಕಮೆಂಟ್ಸ್ ಬರ್ತಾ ಇದೆ. ಸೊ ಇದ್ರ ಬಗ್ಗೆ ಮಾತನಾಡೋಣ ಪೂರ್ತಿಯಾಗಿ. ಎಪಿಸೋಡಲ್ಲಿ ಏನಿತ್ತು, ಏನ್ ಇರಬಾರ್ದಿತ್ತು ಅನ್ನೋದನ್ನ ನಾನು ಇವತ್ತು ಮಾತಾಡ್ತಾ ಇದ್ದೀನಿ. ಸೊ ನಿಮಗೂ ಹೀಗೆ ಅನ್ನಿಸ್ತಾ? ನಿನ್ನೆ ಶನಿವಾರದ ಎಪಿಸೋಡ್, ಅದರಲ್ಲೂ ಕೂಡ ವಾರದ ಜೊತೆ ಕಿಚ್ಚನ ಜೊತೆ ಆ ಎಪಿಸೋಡು ಇಷ್ಟು ವರ್ಷ ನಾನು ಸೀಸನ್ನ ನೋಡ್ಕೊಂಡ್ ಬಂದಿದ್ದೀನಿ. ಸ್ಟಾರ್ಟಿಂಗ್ 1 ಇಂದನೂ ಕೂಡ ನಮ್ಮ ವಿಜಯ್ ರಾಘವೇಂದ್ರ ಸರ್ ವಿನ್ ಆದ್ರಲ್ವಾ, ಸೊ ಅವಾಗಿಂದನೂ ನಾನು ನೋಡ್ಕೊಂಡ್ ಬರ್ತಾ ಇದ್ದೀನಿ ಈ ಸೀಸನ್ನ. ಕಿಚ್ಚ ಸರ್ರು ಯಾವತ್ತೂ ಕೂಡ ಈ ಥರ ಆಡಿರ್ಲಿಲ್ಲ. ಏನಾದರೂ ಧ್ರುವಂತು ಅಶ್ವಿನಿ ಗೌಡ ಮ್ಯಾಮ್ ಏನಾದ್ರು ಮಾಟ ಮಾಡಿಸ್ಬಿಟ್ರೆ ನಮ್ಮ ಸರ್ಗೆ ಅಂದಂಗೆ ಆಗ್ಬಿಡ್ತು ನನಗೆ. ಧ್ರುವಂತ್ ಏನಾದ್ರು ಮಾಡ್ಬಿಟ್ನ ಅಂತ ಹೇಳ್ಬಿಟ್ಟು. ಯಾಕಂತ ಕೇಳಿ, ನಮ್ಮ ಕಿಚ್ಚ ಸರ್ರು ಈಗ ಮಾಡ್ದಿರೋ ತಪ್ಪಿಗೆ ನಮ್ಮ ರಕ್ಷಿತಂಗೆ ಸಾರಿ ಕೇಳ್ತಾರೆ. ಸರ್ ನಿಮ್ಗೆ ಗೊತ್ತಿಲ್ವಾ ಸರ್, ಒಂದು ವಾರದ್ದು ಪೂರ್ತಿ ನೀವು ನೋಡಿ ಅದಾದ್ಮೇಲೆ ಹಳೆದು ತೂಗಿ ನಾನು ಮಾತಾಡ್ತೀನಿ ಅಂತೇಳಿ ಪ್ರತಿ ಎಪಿಸೋಡಲ್ಲೂ ಹೇಳಿರ್ತೀರ. ಪ್ರತಿ ಸೀಸನಲ್ಲೂ ಈ ಮಾತನ್ನ ನಾನು ಕೇಳಿದ್ದೀನಿ ನಿಮ್ಮ ಬಾಯಿಂದ. ಅಂದರೆ ನಾನು ಇಡೀ ವಾರದ್ದು ನೋಡಬೇಕು, ವಿಟಿ ನೋಡಬೇಕು, ಅದರಲ್ಲಿ ಯಾರ್ದು ಸರಿ ಇದೆ, ಯಾರ್ದು ತಪ್ಪಿದೆ, ಎಲ್ಲವನ್ನು ಕೂಡ ನೋಡ್ತೀನಿ ಅಂತ ಹೇಳ್ತಿರಲ್ಲ. ಸೊ ರಾಶಿಕಾ ಮತ್ತೆ ನಮ್ಮ ರಕ್ಷಿತನ ನಡುವೆ ನಾಮಿನೇಷನ್ ವಿಚಾರದಲ್ಲಿ ಜಗಳ ಆಡಿದ್ನ ನೀವು ನೋಡಿಲ್ವಾ ಸರ್? ಸುದೀಪ್ ಸರ್ ಹೇಳಿ, ನೋಡ್ಲೇ ಇಲ್ವಾ ನೀವು ಸರಿಯಾಗಿ? ಯಾವುದು ತಪ್ಪಿದೆ? ರಾಶಿಕಾನ ಫಸ್ಟ್ ಮಾತಾಡಿದ್ದು ಅಥವಾ ರಕ್ಷಿತಾ ಫಸ್ಟ್ ಮಾತಾಡದ್ಲ ಅಂತ ಹೇಳ್ಬಿಟ್ಟು ನಿಮಗೆ ಅಷ್ಟು ಕ್ಲಾರಿಟಿ ಇಲ್ವಾ? ನೀವು ವಿಟಿನ ಯಾರು ತಪ್ಪು ಮಾಡಿದ್ದಾರೆ, ಯಾರು ತಪ್ಪು ಮಾಡಿಲ್ಲ ಅಂತ ಹೇಳ್ಬಿಟ್ಟು ಸರಿಯಾಗಿ ನಾನು ನೋಡ್ತೀನಿ, ನಾನು ಪ್ರತಿಯೊಂದನ್ನು ಅಬ್ಸರ್ವ್ ಮಾಡಿ ಮಾತಾಡ್ತೀನಿ ಅಂತ ಹೇಳ್ತೀರಾ ಅಲ್ವಾ? ಸೀಸನಲ್ಲಿ ನಾನು ಕೇಳಿದ್ದೆ, ನಾನು ಈ ರೀತಿ ವಾರದ ಪೂರ್ತಿ ಇದನ್ನು ನಾನು ಅಬ್ಸರ್ವ್ ಮಾಡಿ ಮಾತಾಡಬೇಕು ಅಂತ ಹೇಳ್ತೀರಾ. ಸೊ ನೀವು ನೋಡಿಲ್ವಾ ಆ ವಿಟಿನ? ಇನ್ನೂ ಒಂದ್ಸಲ ಹೋಗಿ ನೋಡಿ ಸರ್ ಅದನ್ನ, ವಿಡಿಯೋನ, ಆಯ್ತಾ? ರಕ್ಷಿತನ ಬಗ್ಗೆ ಪಾಪ ಆ ಹುಡುಗಿ ಏನೂ ಮಾತಾಡಲ್ಲ, ಆ ಹುಡುಗಿಗೆ ಏನು ಮಾತಾಡೋದಕ್ಕೆ ಬರೋದೇ ಇಲ್ಲ, ಕನ್ನಡನೇ ಫಸ್ಟ್ ಅರ್ಥ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಆ ನಡಿ ಹುಗ್ದು ಉಪ್ಪಾಗ್ತಿದ್ದೀರಲ್ಲ ನಿನ್ನೆ. ಅದ್ರ ಜೊತೆಗೆ ಬೇರೆ ಒಂದು ಕತೆ ಬೇರೆ ಹೇಳ್ತೀರಾ, ಒಂದು ಹಾಡಿನ ಕತೆನೋ ಯಾವುದೋ ಒಂದು ನಮ್ಮ ಗುರುಗಳು ಹೇಳಿದ್ರು ಅಂತ ಕತೆ ಬೇರೆ ಸೃಷ್ಟಿಸ್ತೀರಾ ಇದಕ್ಕೆ. ಅದು ಹೀಯಾಳ್ಸೋದಕ್ಕೋಸ್ಕರ ಒಂದು ಕತೆ ಬೇರೆ ಸೃಷ್ಟಿಸ್ತೀರಾ. ರಕ್ಷಿತಾ ಅಷ್ಟೊಂದು ಸುಳ್ಳು ಹೇಳಿಲ್ಲ, ಅಷ್ಟೊಂದು ತಪ್ಪು ಮಾಡಿಲ್ಲ. ಮಾಡಿದಿರೋ ತಪ್ಪಿಗೆ ಯಾಕೆ ಇಷ್ಟೊಂದು ಅವಮಾನ ಮಾಡ್ತಿದ್ದೀರಾ ರಕ್ಷಿತಂಗೆ ಸರ್? ಯಾಕೆ ಮಾಡಿದ್ರಿ? ಫಸ್ಟ್ ಆಫ್ ಆಲು ನಿನ್ನೆ ನಿಮ್ಮ ಕಂಟೆಂಟಿಗೋಸ್ಕರ ತಪ್ಪಾಗಿ ಮಾತಾಡಿದ್ರು ಅಥವಾ ಫೇಕ್ ಅನ್ನಿಸ್ತು ಸರ್? ಇಡೀ ಎಪಿಸೋಡ್ ಫೇಕ್ ಆಗಿ ಮಾತಾಡಿದ್ರಿ ಅಂತ ಅನ್ನಿಸ್ತು. ಅದು ನೀವು ಮಾತಾಡಿದ್ರು ಅಥವಾ ನಾನು ಇಷ್ಟು ವರ್ಷ ನೋಡಿದ್ದೀನಿ ಬಿಗ್ ಬಾಸ್ನ, ಬಟ್ ಇವತ್ತು ಯಾಕೆ ಈ ರೀತಿ ನಿಮ್ಮ ಬಾಯಲ್ಲಿ ಸುಳ್ಳು ಮಾತು ಬಂತು ಅಂತ ನನಗಂತೂ ಅರ್ಥ ಆಗಲಿಲ್ಲ. ಅಥವಾ ಬೇರೆ ಆಡಿಸಿದ್ರು, ಬಿಗ್ ಬಾಸ್ ಟೀಮ್ ಆಡಿಸಿದ್ರು, ಅಥವಾ ನೀವೇ ನೋಡಿಲ್ವೋ, ನೋಡಿದ್ರು ಈ ರೀತಿ ಬೇಕು ಅಂತ ಮಾತಾಡಿದ್ರು ಗೊತ್ತಿಲ್ಲ. ರಾಶಿಕನೇ ಫಸ್ಟು ಹೇಳ್ತಾರೆ, ನಾನು ನೀವು ಹೇಳೋದಕ್ಕಿಂತ ಮುಂಚೆನೇ ನಾನು 2-3 ಸಲ ನೋಡಿದೆ, ನೆನ್ನೆ ಪ್ರೋಮೋ ಬಂದಾಗಲೇ ನೋಡಿದೆ. ಅದಾದಮೇಲೆ ನಾನು ಎಪಿಸೋಡ್ ಆದಮೇಲೆ ಕೂಡ ಅದನ್ನು ಚೆಕ್ ಮಾಡೋಕ್ಕೋಸ್ಕರ ಜಿಯೋ ಹಾಟ್ಸ್ಟಾರಲ್ಲಿ ಆ ಎಪಿಸೋಡನ್ನ ತೆಗೆದು ನೋಡಿದೆ. ಅದು ಆ್ಯಕ್ಚುಲಿ ಮಂಗಳವಾರದ ಎಪಿಸೋಡು. ನೀವು ಯಾರೆಲ್ಲ ನೋಡಿಲ್ಲ ಅಂತಂದರೆ ಹೋಗಿ ನೋಡಿ. ನಾಮಿನೇಷನ್ ಪ್ರಕ್ರಿಯೆ ನಡೆದಿದ್ದು ಆ ಎಪಿಸೋಡಲ್ಲಿ ಒಂದು ಕಾನ್ವರ್ಸೇಷನ್ ನಡೆಯುತ್ತೆ. ರಾಶಿಕಾ ಎಲಿಮಿನೇಟ್ ಮಾಡಬೇಕಾಗಿರತ್ತೆ ರಕ್ಷಿತನ. ಅವಾಗ ರಾಶಿಕಾ ಏನು ಹೇಳ್ತಾರೆ, ನಮ್ಮ ಮನೆಯವ್ರಿಗೂ ಗೊತ್ತು ನೀನು ಎಷ್ಟು ಮ್ಯಾನಿಪ್ಯುಲೇಟಿಂಗ್ ಅಂತ. ನಮ್ಮ ಮನೆಯವರಿಗೆ ಗೊತ್ತು ಅಂತೇಳಿ ಹೇಳೋದು ರಾಶಿಕಾ ರಕ್ಷಿತಂಗೆ ಹೇಳ್ತಾಳೆ. ಸೊ ಆ ಪಾಯಿಂಟ್ನ ಇಟ್ಕೊಂಡು ರಕ್ಷಿತಾ ಪ್ರಶ್ನೆ ಕೇಳ್ತಾಳೆ ರಾಶಿಕನ್ನ, ನಿಮ್ಮ ಮನೆಯವ್ರಿಗೂ ಗೊತ್ತು ಅಂತ ಹೇಳ್ತಿರಿದ್ದೀರಲ್ವಾ, ಸೊ ನೀವು ಹಂಗಾದ್ರೆ ನಿಮ್ಮ ಮನೆಯವ್ರಿಗೂ ಹಂಗಾದ್ರೆ ನೀವು ಎಲ್ಲನೂ ಹೇಳ್ಕೊಟ್ಟಿರ್ತಾರ ಅಂತೇಳಿ ರಕ್ಷಿತಾ ಹೇಳ್ತಾಳೆ. ಆ ಪಾಯಿಂಟ್ನ ಇಟ್ಕೊಂಡು ಹೇಳ್ತಾಳೆ ಹೊರತು ಇವಳಾಗಿ ಹುಟ್ಟಿಸ್ಕೊಂಡು ಹೇಳಲ್ಲ, ಆಯ್ತಾ? ಅದಾದ್ಮೇಲೆ ಏನಾಗುತ್ತೆ, ರಾಶಿಕಾ ನನ್ನ ಮನೆಯವರು ಅಂತ ಹೇಳೇ ಇಲ್ಲ ಅಂತ ಆಣೆ ಪ್ರಮಾಣ ಎಲ್ಲನೂ ಕೂಡ ಮಾಡ್ತಾಳೆ. ಸೊ ಅವಳು ಸುಳ್ಳು ಪ್ರಮಾಣ ಮಾಡಿದ್ರ ಬಗ್ಗೆ ಮಾತಾಡ್ತೀರಾ ಅಂತ ನಾವು ಅಂದ್ಕೊಂಡ್ವಿ. ಬಟ್ ನೀವು ರಕ್ಷಿತಂದೇ ತಪ್ಪು, ನೀನು ಸಾರಿ ಕೇಳಬೇಕಿತ್ತು. ನೀನು ಬರೀ ರಾಶಿಕಂಗೆ ಮಾತ್ರ ಸಾರಿ ಕೇಳಿದ್ರೆ ಆಗಲ್ಲ, ಅವ್ರ ಫ್ಯಾಮಿಲಿಗೆ ನೀನು ಕ್ಯಾಮ್ರಾ ಮುಂದೆ ಬಂದು ಸಾರಿ ಕೇಳಬೇಕು ಅಂತ ಹೇಳ್ತಿರಲ್ಲ ಸರ್. ಅವಳ ತಪ್ಪು ಎಲ್ಲಿದೆ ಸರ್? ನೀವು ಹೇಳ್ತಿದ್ದೀರಲ್ಲ, ರಾಶಿಕನೇ ನಮ್ಮ ಮನೆಯವ್ರಿಗೆ ಗೊತ್ತು ಅಂತ ಹೇಳಿದಲ್ಲ, ಅಲ್ಲಿ ಕ್ಲಿಯರ್ ಹೇಳಿದಾಳೆ. ಹೋಗಿ ಫಸ್ಟ್ ಆ ವಿಡಿಯೋನ ನೋಡಿ ಸರ್ ನಾನು ಸುದೀಪ್ ಸರ್. ಅದಾದಮೇಲೆ ನೀವು ಮಾತಾಡಬೇಕಿತ್ತು. ಯಾಕೆ ಈ ಥರ ಮಾತಾಡಿದ್ರಿ? ಈ ವಿಡಿಯೋ ನೋಡಿದ್ರು ಮಾತಾಡಿದ್ರು ಅಥವಾ ಬೇಕು ಅಂತಾನೆ ಈ ಒಂದು ಕಂಟೆಂಟಿಗೋಸ್ಕರ ಸುಳ್ಳು ಕಂಟೆಂಟ್ನ ಕ್ರಿಯೇಟ್ ಮಾಡ್ತಾ ಇದ್ದೀರಾ ನೀವೇನೆ? ಅಥವಾ ರಕ್ಷಿತನ ಅವಮಾನ ಮಾಡಬೇಕು ಅಥವಾ ರಕ್ಷಿತಂಗೆ ಬೈಬೇಕು ಅನ್ನೋ ಕಾರಣಕ್ಕೋಸ್ಕರ ಈ ಪಾಯಿಂಟ್ನ ಸುಳ್ಳು ರೀತಿಯಲ್ಲಿ, ಫೇಕ್ ರೀತಿಯಲ್ಲಿ ಸೃಷ್ಟಿಸಿ
ರಕ್ಷಿತಂಗೆ ಒಂದು ಕ್ಲಾಸ್ ಹೊಡೀತು ಅನ್ನೋದು ಸುದ್ದಿ ಆಗುತ್ತೆ, ಸಿಕ್ಕಾಪಟ್ಟೆ ಪಾಸಿಟಿವ್ ಆಗಿ ಸುದ್ದಿ ಆಗುತ್ತೆ ಅಂತ ಅನ್ಕೊಂಡ್ರಿ. ಇದು ನೆಗೆಟಿವ್ ಆಗಿ ಸುದ್ದಿ ಆಗ್ತಾ ಇದೆ, ಬಿಕಾಸ್ ನೀವು ಫೇಕ್ ಆಗಿ ಮಾತಾಡಿದ್ದೀರಾ ಅದಕ್ಕೋಸ್ಕರ. ಆಯ್ತಾ ಸುದೀಪ್ ಸರ್, ನನಗೆ ನಿಜವಾಗ್ಲೂ ನೀವೇ ಮಾತಾಡಿದ್ರು ಅಥವಾ ಬಿಗ್ ಬಾಸ್ ಟೀಮ್ ಮಾತಾಡಿಸ್ತಾ ಇದೆಯೋ ರಕ್ಷಿತನ್ನ ಫುಲ್ ನೆಗೆಟಿವ್ ಮಾಡಬೇಕು, ರಕ್ಷಿತನ ತಪ್ಪನ್ನ ಎದ್ದು ತೋರಿಸ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಈ ರೀತಿ ರಕ್ಷಿತಂಗೆ ಕರ್ಮ ರಿಟರ್ನ್ಸ್ ಅಂತ ಹೇಳ್ತೀರಾ. ಅದು ಅದ್ರದ್ದು ವಿಷಯಕ್ಕೆ ಬರೋಣ. ಅದಾದಮೇಲೆ ರಾಶಿಕನ್ ವಿಚಾರದ ನೋಡಿ ನಿಜವಾಗ್ಲೂ ಶಾಕ್ ಆಗೋಯ್ತು ನನಗೆ. ಏನು ಸರ್ ವಿಡಿಯೋನ ನೋಡಿಲ್ವಾ ಅಥವಾ ಬೇಕು ಅಂತಾನೆ ಈ ರೀತಿ ರಾಶಿಕನ ಹೈಲೈಟ್ ಮಾಡೋಕ್ಕೋಸ್ಕರ ಈ ರೀತಿ ಮಾಡ್ತಾ ಇದ್ದಾರಾ ಅನ್ನೋದೇ ಕನ್ಫ್ಯೂಸ್ ಆಗೋಯ್ತು ನನಗೆ. ಇಲ್ಲ ಗೈಸ್, ಕ್ಲಾರಿಟಿ ಕೊಟ್ಬಿಡ್ತೀನಿ. ರಾಶಿಕನೇ ಫಸ್ಟು ನನ್ನ ಮನೆಯವ್ರಿಗೆ ಗೊತ್ತು ನೀನು ಎಷ್ಟು ಮ್ಯಾನ್ಪ್ಲೇಟ್ ಅಂತ ಹೇಳಿದ್ದಕ್ಕೆ ನಾನು ಆ ಪಾಯಿಂಟ್ ಇಟ್ಕೊಂಡು ರಕ್ಷಿತಾ ಮಾತಾಡ್ತಾಳೆ ಹೊರತು ಅವಳದು ಏನೂ ತಪ್ಪಿಲ್ಲ. ನೀವು ವಿಡಿಯೋ ನೋಡಿಲ್ಲ ಅಂದರೆ ಹೋಗಿ ನೋಡ್ರಿ ಆಯಿತಾ. ಅದಾದಮೇಲೆ ಇದು ಸರ್ ಅವಳಿಗೆ ಸಾರಿ ಕೇಳಬೇಕಾಗಿತ್ತು ಅನ್ನೋದಲ್ಲೇ ಸಾರಿ ಕೇಳಿದ್ದು ಎಲ್ಲ ಆದಮೇಲೆ ಸಾರಿ ಕೇಳಿದ್ರೆ ಏನೂ ಪ್ರಯೋಜನ ಇಲ್ಲ ಹಾಗೆ ಹೀಗೆ ಅಂತ ಅದಕ್ಕೊಂದು ಕತೆ ಕಟ್ಟಿ ಆ ಕಥೆಯಿಂದ ಅವಮಾನ ಮಾಡೋ ರೀತಿ ಮಾಡಿದ್ರಿ ಪಾಪ ರಕ್ಷಿತಂಗೆ. ಇಡೀ ಕಂಟೆಸ್ಟೆಂಟ್ ಎದುರುಗಡೆ ಪೂರ್ತಿ ಅವಮಾನ ಮಾಡಬೇಕು ಅನ್ನೋ ಒಂದು ಉದ್ದೇಶನ ನಿಮ್ದಾಗಿತ್ತಾ ಅಂತೇಳಿ ನನಗೆ ಪ್ಲೀಸ್ ಅದಕ್ಕೊಂದು ಆನ್ಸರ್ ಕೊಡಿ ಅಂತ ಕೇಳ್ತೀನಿ. ಅದಾದಮೇಲೆ ಇನ್ನೊಂದು ವಿಚಾರಕ್ಕೆ ಬರೋಣ. ಇನ್ನೊಂದು ವಿಚಾರ ಬಂದ್ಬಿಟ್ಟು ಧ್ರುವಂತ್ಗೆ ಕಿಚ್ಚನ ಚಪ್ಪಾಳೆ ಇಡೀ ಸೀಸನ್ಗೆ ಬೆಸ್ಟ್ ಎಂಟರ್ಟೈನರ್ ಅಂತೇಳಿ ಕೊಡ್ತಾ ಇದ್ದೀರಾ. ಈ ಸೀಸನ್ನ ಬೆಸ್ಟ್ ಎಂಟರ್ಟೈನರು ಅಂತೇಳ್ಬಿಟ್ಟು ಯಾವ ಒಂದು ವಿಷಯ ಇಟ್ಕೊಂಡು ಅವನು ಏನು ಇಡೀ ಸೀಸನ್ನಲ್ಲಿ ದಬಾಕಿದ್ದಾನೆ ಅಂತ ಕೊಟ್ಟಿದ್ದೀರಾ ಅಂತ ದಯವಿಟ್ಟು ಎಕ್ಸ್ಪ್ಲೇನ್ ಮಾಡಿ ಸರ್. ಈ ಸೀಸನಲ್ಲಿ ಏನು ದಬಾಕಿದ್ದಾನೆ ಸ್ವಲ್ಪ ವಿಟಿನ ಒಂಚೂರು ಹಾಕ್ಬಿಡಿ. ನಾವು ಕೂಡ ಸ್ಟಾರ್ಟಿಂಗಿಂದನೂ ಈ ಒಂದು ಸೀಸನ್ನ ನೋಡ್ಕೊಂಡು ಬಂದಿದ್ದೀವಿ. ನಮಗೆ ವಾವ್ ಅನ್ನೋ ರೀತಿ ಕಾಣಿಸಿಲ್ಲ, ಥೂ ಅನ್ನೋ ರೀತಿ ಕಾಣಿಸಿದೆ ಅವನ ಒಂದು ವಿಟಿ ಆಯಿತಾ. ಧ್ರುವಂತು ಎಷ್ಟು ಅಸಹ್ಯವಾಗಿ ಒಂದು ಹುಡುಗಿನ ಇಮಿಟೇಟ್ ಮಾಡಬೇಕು ಆ ರೀತಿ ಇಮಿಟೇಟ್ ಮಾಡಿ ಇರಿಟೇಟ್ ಆಗೋ ರೀತಿ ನಡ್ಕೊಂಡಿದ್ದಾನೆ ಹೊರತು ವಾವ್ ಅನ್ನೋ ರೀತಿ ಬೆಸ್ಟಾಗಿ ಎಂಟರ್ಟೈನ್ಮೆಂಟ್ ಕೊಟ್ಟಿಲ್ಲ ಸರ್. ರಕ್ಷಿತನ ಬೇಕು ಅಂತಾನೆ ಅಸಹ್ಯವಾಗಿ ಇಮಿಟೇಟ್ ಮಾಡಿಕೊಂಡು ಅಲ್ಲಿ ರಕ್ಷಿತಂಗೆ ಅವಮಾನ ಮಾಡೋ ಪ್ರಯತ್ನ ಮಾಡಿದ್ದಾನೆ ಹೊರತು ಎಂಟರ್ಟೈನ್ಮೆಂಟ್ ಮಾಡೋ ಅಂತಹ ಪ್ರಯತ್ನನ ದಯವಿಟ್ಟು ಮಾಡಿಲ್ಲ ಸರ್ ಅವನು. ಜೊತೆಗೆ ಇನ್ನೊಂದು ಪಾಯಿಂಟ್ ಹೇಳ್ಬೇಕು ಅಂತಂದರೆ ಅವನು 3 ಜನನ ಯೂಸ್ ಮಾಡಿಕೊಂಡು ಇಲ್ಲಿವರೆಗೂ ಬಂದಿದ್ದಾನೆ. ಎಂಟರ್ಟೈನ್ಮೆಂಟ್ಗೆ 3 ಜನನ ಯೂಸ್ ಮಾಡ್ಕೊಂಡಿದ್ದಾನೆ. ಫಸ್ಟು ಮಲ್ಲಮ್ಮನ ಜೊತೆ ಸೈಲೆಂಟಾಗಿ ಅವ್ರ ಕೇರ್ ಮಾಡಿಕೊಂಡು ಅವ್ರ ಜೊತೆನೇ ಇತ್ಕೊಂಡು ನಾಟಕ ಮಾಡ್ಕೊಂಡು ಬಂದ. ಅದಾದಮೇಲೆ ರಕ್ಷಿತನ ಯಾವ ರೀತಿ ಮಾಡ್ತಾಳೆ ಅದನ್ನ ಇಮಿಟೇಟ್ ಮಾಡಿಕೊಂಡು ಅದು ಅಸಹ್ಯವಾಗಿ ಇಮಿಟೇಟ್ ಮಾಡಿಕೊಂಡು ಬಂದ. ಅದಾದಮೇಲೆ ಅವನ ಮಾತುಗಳು ಎಷ್ಟು ಕೆಟ್ಟದಾಗಿ ಪದಗಳನ್ನ ಉಪಯೋಗಿಸ್ಬಾರ್ದು ಅಷ್ಟು ಕೆಟ್ಟದಾಗಿ ಪದಗಳನ್ನ ಉಪಯೋಗಿಸಿದ್ದಾನೆ ಆಯಿತಾ. ಜೈ ಮಹಾಕಳ ಅಂತ ಹೇಳ್ಬಿಟ್ಟು ದೇವ್ರ ಹೆಸರನ್ನ ಹೇಳ್ತಾನೆ, ಬಟ್ ಆದರೆ ಬಾಯಲ್ಲಿ ಬರೋದೆಲ್ಲನೂ ಕೂಡ ತುಂಬಾ ಕೆಟ್ಟ ಪದಗಳು ಬರ್ತವೆ ಅವನ ಬಾಯಲ್ಲಿ. ಸೊ ಅವನನ್ನ ನೀವು ಬೆಸ್ಟ್ ಎಂಟರ್ಟೈನರ್ ಅಂತ ಕೊಟ್ಟಿದ್ದೀರಾ. ಇನ್ನೊಂದು ಹೇಳ್ಬೇಕಂದ್ರೆ ಅದೇ ಇಬ್ಬರಾಯಿತು. ಇಬ್ಬರಾದ್ಮೇಲೆ ಇನ್ನೊಬ್ರು ಅಶ್ವಿನಿ ಗೌಡ ಮ್ಯಾಮು. ಅವ್ರ ಮನೆ ಕತೆ ಇವ್ರ ಮನೆ ಕತೆ ಹೇಳಕ್ಕೊಬ್ರು ಬೇಕಾಗಿತ್ತು. ಅದಲ್ದೇ ಒಬ್ಬ ಆಕ್ಟಿವ್ ಕಂಟೆಂಟರು ನಮ್ಮ ಅಶ್ವಿನಿ ಮ್ಯಾಮು, ಅದು ಎಲ್ಲನೂ ಚೆನ್ನಾಗಿ ಗೊತ್ತು ಅವ್ನು ತಿಳ್ಕೊಂಡ್ಬಿಟ್ಟಿದ್ದಾನೆ. ಸೊ ಅವ್ರನ್ನ ಇಟ್ಕೊಂಡ ಅವ್ರಿಗೆ ಪಿಂಚುಚ್ಚೋ ಪ್ರಯತ್ನ ಮಾಡ್ದ. ಅವ್ರು ಹಿಂಗೆ ಇವ್ರು ಹಂಗೆ ಅಂತೇಳ್ಬಿಟ್ಟು ಬರೀ ಇನ್ನೊಬ್ರದ್ದು ಸುದ್ದಿನ ಹೇಳ್ಕೊಂಡು ಬಂದ ಹೊರತು ಅವನು ಏನು ಮಾಡಬೇಕು, ನಾನು ಏನು ಎಂಟರ್ಟೈನ್ಮೆಂಟ್ ಕೊಡಬೇಕು ಅಂತದನ್ನ ಯಾವುದು ನೋಡಲಿಲ್ಲ. ಇನ್ನೊಬ್ರು ಕತೆನ ಅಲ್ಲಿ ಅದು ನೆಗೆಟಿವ್ ಆಗಿ ಹಂಗೆ ಅವಳು ಹಿಂಗೆ ಅವಳು ಅಂತೇಳ್ಬಿಟ್ಟು ಮಾತಾಡೋವಂಥ ಪ್ರಯತ್ನ ಮಾಡ್ದ. ಇದಕ್ಕೆ ನೀವು ಬೆಸ್ಟ್ ಎಂಟರ್ಟೈನರ್ ಅಂತ ಕಿಚ್ಚನ್ ಚಪ್ಪಾಳೆ ಕೊಡ್ತೀರಾ ಇಡೀ ಸೀಸನ್ಗೆ ಅಂತ ಹೇಳ್ತೀರಾ. ಸೊ ಇದು ನಿಜವಾಗ್ಲೂ ನಿಮಗೆ ಸರಿ ಅನ್ಸುತ್ತಾ ಸುದೀಪ್ ಸರ್? ಇದು ಈ ಪಂಚಾಯತಿನ ನಿಜವಾಗ್ಲೂ ಕೂಡ ಧ್ರುವಂತ್ಗೆ ಮತ್ತೆ ಅಶ್ವಿನಿ ಮ್ಯಾಮ್ನ ನೀವು ಮೇಲೇನೋ ತಗೊಂಡು ಹೋಗಿ ಫಸ್ಟ್ ಆಫ್ ಆಲ್ ಇನ್ನೊಂದು ವಾರ ಇದೆಯಲ್ವಾ, ಸೊ ಆ ಕಡೆ ಕೈಲಿ ನಮ್ಮ ಧ್ರುವಂತನ, ಈ ಕಡೆ ಕೈಯಲ್ಲಿ ಅಶ್ವಿನಿ ಮ್ಯಾಮ್ನ ಇಟ್ಕೊಡುವಂತಹ ಪ್ರಯತ್ನಕ್ಕೆ ಏನಾದರೂ ಈ ರೀತಿ ಒಂದು ಸ್ಕೆಚ್ನ ಹಾಕೊಂಡು ಸೊ ನಮ್ಮ ಹೈಪು ಏನಿದ್ರು ನಮ್ಮ ಮೇಲೆ ಕೂರ್ಸಕ್ಕೆ ಸಲುವಾಗಿ ನಮ್ಮ ರಕ್ಷಿತನ ಕೆಳಗೆ ಹಾಕಿ ಅವರಿಬ್ರನ್ನ ಮೇಲ್ ಕೂರ್ಸೋಂಥ ಪ್ರಯತ್ನನ ಮಾಡಿಬಿಟ್ರಿ. ಇಡೀ ಎಪಿಸೋಡು ಧ್ರುವಂತದ್ದು ಅಶ್ವಿನಿ ಮ್ಯಾಮ್ ಅದು ಬಿಟ್ಟರೆ ಬೇರೆ ಏನೂ ಇರಲಿಲ್ಲ. ಅದು ವ್ಯಾಲ್ಯೂಯಬಲ್ ಪಾಯಿಂಟ್ ಅಂತೂ ಒಂದೂ ಇರಲಿಲ್ಲ. ಕಿಚ್ಚನ ಚಪ್ಪಾಳೆ ನನಗೇನೋ ಅಶ್ವಿನಿ ಮ್ಯಾಮ್ಗೆ ಕೊಟ್ಟರೆ ಇಡೀ ವಾರದ್ದು ಸೇರಿಸಿ ನಿಜವಾಗ್ಲೂ ಅದು ವೆರಿ ಡಿಸರ್ವ್ ಅಂತ ಹೇಳ್ತೀನಿ. ಅದಕ್ಕೆ ನಿಮಗೆ ಹ್ಯಾಟ್ಸ್ ಆಫ್ ಹೇಳ್ತೀನಿ. ಯಾಕೆಂದರೆ ಅದು ವೆರಿ ಡಿಸರ್ವ್ ಕಂಟೆಸ್ಟೆಂಟು. ಇಡೀ ವಾರದಲ್ಲಿ ಅವರು ತುಂಬಾ ಚೆನ್ನಾಗಿ ಟಾಸ್ಕ್ ಆಡ್ಕೊಂಡ್ಬಂದಿದ್ದಾರೆ. ಅದಕ್ಕೆ ನನಗೆ ಖುಷಿ ಇದೆ.
ಧ್ರುವಂತು ಇಡೀ ಸೀಸನ್ನ ಬೆಸ್ಟ್ ಎಂಟರ್ಟೈನರ್ ಅನ್ನೋದಕ್ಕೆ ಕೊಟ್ಟಿರೋದು ನಿಜವಾಗ್ಲೂ ಇಡೀ ಕರ್ನಾಟಕದ ಜನತೆಗೆ ಅಸಹ್ಯ ಹುಟ್ಟಿಸ್ತಾ ಇದೆ ನಿಮ್ಮ ಕಿಚ್ಚನ ಪಂಚಾಯಿತಿ, ಆಯ್ತಾ. ಅದಲ್ಲದೆ ರಕ್ಷಿತಂಗೆ ಒಂದು ಕಿಚ್ಚನ ಪಂಚಾಯಿತಿಯ ಒಂದು ಇದರಲ್ಲಿ ಚಪ್ಪಾಳೆಯನ್ನ ಧ್ರುವಂತ್ಗೆ ಕೊಡೋಕೆ ಹೋಗುವಾಗ ಒಂದು ಮಾತು ಹೇಳ್ತೀರಾ ಪಾಪ. ಆ ಹುಡುಗಿ ಇನ್ನು ಚಿಕ್ಕ ಹುಡುಗಿ, ಅಷ್ಟು ಜನದ ಮಧ್ಯೆ ಚಿಕ್ಕ ಹುಡುಗಿ ಆದ್ರೂ ಕೂಡ ತಾನು ಎಲ್ಲರಿಗಿಂತ ಆಕ್ಟಿವ್ ಆಗಿದ್ದಾಳೆ. ಎಲ್ಲರಿಗೂ ಕನ್ನಡ ಬರಲಿಲ್ಲ ಅಂದ್ರೂ ಎದುರುತ್ತರ ಕೊಡ್ತಾಳೆ. ಅವಳಿಗೆ ಏನು ಅನ್ಸುತ್ತೆ ಅದನ್ನ ಕರೆಕ್ಟಾಗಿ ಮಾತಾಡ್ತಾಳೆ. ಪಾಯಿಂಟ್ ಟು ಪಾಯಿಂಟ್ ಇಲ್ದಾನೆ ಮಾತಾಡೋದಿಲ್ಲ, ಯಾವ ಪಾಯಿಂಟ್ ಇಲ್ದಾನೆ ಕೂಡ ಮಾತಾಡೋದಿಲ್ಲ ಅಂತ ಹುಡುಗಿಗೆ ಪಾಪ ಕರ್ಮ ರಿಟರ್ನ್ಸ್ ಅಂತೀರ. ಅದು ಧ್ರುವಂತ್ ನೀವು ಹೇಳ್ತೀರಲ್ಲ ತಕ್ಷಣಕ್ಕೆ ಏನು ಕರ್ಮ ರಿಟರ್ನ್ಸ್ ಆಗುತ್ತೆ ಅಂತ, ನೋಡಿ ಅದು ಇದೇನೆ ಅಂತ ಹೇಳ್ಬಿಟ್ಟು ಹೇಳ್ತೀರಾ. ಅದು ನಿಮ್ಮ ಒಂದು ವ್ಯಕ್ತಿತ್ವಕ್ಕೆ ಸರಿ ಅನ್ನಿಸ್ತಾ ಅನ್ನೋದನ್ನ ಫಸ್ಟ್ ನೀವು ಪ್ರಶ್ನೆ ಮಾಡ್ಕೊಳ್ಳಿ ಸುದೀಪ್ ಸರ್ ಅಂತ ಹೇಳ್ತೀನಿ. ಕರ್ಮ ರಿಟರ್ನ್ಸ್ ಅಂದರೆ ಅದು ಇದೇನೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದೀರಾ. ಆ ಹುಡುಗಿ ಏನು ಕರ್ಮ ಮಾಡಿದೆ ಸರ್, ಏನು ಕರ್ಮ ಮಾಡವಳೆ? ಆ ಧ್ರುವಂತ ಇನ್ನೂ ಆ ಹುಡುಗಿಗೆ ಹೆವಿ ಟಾರ್ಚರ್ ಕೊಟ್ಟು ಹಂಗೆ ಹಿಂಗೆ ಅಂತ ಮಾತಾಡಿದಾಳೆ. ಅವಳಿಗೇನೂ ತಿಳಿಯಲ್ಲ, ಮುಗ್ಧ ಹುಡುಗಿ ಸರ್. ಮುಗ್ಧ ಹುಡುಗಿಗೆ ಹೋಗಿ ಕರ್ಮ ಅಂತಿರಲ್ಲ ಸರ್. ಅದು ಒಂದು ಪೊಸೆಸಿವ್ನೆಸ್. ಇನ್ನೊಂದು ಆ ಒಂದು ಪೊಸೆಸಿವ್ನೆಸ್ ಅನ್ನೋದನ್ನೇ ಇಟ್ಕೊಂಡು ಇಡೀ ಎಪಿಸೋಡ್ನ ಮುಗಿಸೋವಂಥ ಪ್ರಯತ್ನ. ಅದರಲ್ಲೂ ಕೂಡ ಕ್ಲಾಸ್ ಬರೀ ರಕ್ಷಿತಂಗೆ ಅದು ಒಂದು ತಪ್ಪುನ ಏನೋ ಅಂತ ತಪ್ಪು, ಅದೊಂದು ತಪ್ಪೇ ಅಲ್ಲ. ಫಸ್ಟ್ ಆಫ್ ಆಲ್ ತಪ್ಪೇ ಅಲ್ಲ, ಅದು ಮಾನವನ ಸಹಜ ಗುಣ. ಅದನ್ನು ಹೋಗಿ ಅದನ್ನ ಇಟ್ಕೊಂಡು ಒಂದು ಚಿಕ್ಕ ಹೆಳನ ಇಟ್ಕೊಂಡು ಇಷ್ಟುದ ಎಳಿತಾ ಇದ್ರ. ಅದ್ರಲ್ಲೂ ಕೂಡ ರೇಗಾಡೋದೇನು, ಸಿಟ್ಟು ಮಾಡ್ಕೊಳ್ಳೋದೇನು ಸರ್? ಏನ್ ಸರ್ ನೀವಾಯ್ತು ಸರ್? ಅದು ನೀವೇ ಹೇಳ್ತೀರಾ ಮನುಷ್ಯನ ಸಹಜ ಗುಣ ಅವೆಲ್ಲನೂ ಕೂಡ ಅಂತೇಳಿ. ಸಂಬಂಧಗಳು ಬರೋದಿಲ್ಲ, ಅದು ಯಾರ ಅಪ್ಪನ ಮನೆದು ಅಲ್ಲ ಅಂತಂದ್ರೆ ಯಾಕೆ ಸರ್ ತಾಂಡೋಗಿ ಅಲ್ಲಿಗೆ ಹಾಕ್ತೀರಾ? ಮತ್ತೆ ಯಾರ ಅಪ್ಪನ ಮನೆನೂ ಅಲ್ಲ ಅಂತಂದ್ರೆ ಬಿಗ್ ಬಾಸ್ ಮನೆ ಒಳಗಡೆ ಮತ್ತೆ ಅಷ್ಟು ಜನ ಏನಕ್ಕೆ ಹಾಕ್ತೀರಾ? ಅವರೆಲ್ಲ ತಮ್ಮ ಮನೆ ಅಂತ ಅನ್ಕೊಂಡೆ ಜೀವಿಸ್ಬೇಕು, 100 ದಿನ ಜೀವಿಸ್ಬೇಕಲ್ಲ. ಅವ್ರ ಅಪ್ಪನ ಮನೆ ಅಂತ ಅನ್ಕೊಂಡೆ ಜೀವಿಸ್ಬೇಕು. ಅದು ಬಿಗ್ ಬಾಸ್ ಅವ್ರ ಅಪ್ಪ ಅಂತ ಅನ್ಕೊಂಡೆ ಜೀವಿಸ್ತಾರೆ. ನಿಮ್ಮ ಅಪ್ಪನ ಮನೆ ಅಲ್ಲ ಅಂತಂದ್ರೆ ಅವ್ರ ಅಪ್ಪನ ಮನೆ ಅಂತ ಸುಮ್ಮನೆ ಬಂದ್ಬಿಟ್ಟು ಇಲ್ಲ ಅಂತ ಹೆಂಗಿರುತ್ತೆ 100 ದಿನ ಹಿಂಗಿರಕ್ಕಾಗುತ್ತೆ ಸರ್? ಅಪ್ಪನ ಮನೆ ಅಲ್ಲ ಅಂತ ಅನ್ಕೊಂಡ್ರೆ ಯಾರ ಅಪ್ಪನ ಮನೆನೂ ಅಲ್ಲ, ಅಪ್ಪನ ಮನೆನೂ ಅಲ್ಲ ಅಂತಂದ್ರೆ ಬೇರೆಯವ್ರ ಮನೆ ಆದ್ರೆ ಬೇರೆಯವ್ರ ಮನೆಯಲ್ಲಿ ಇರಕ್ಕೆ ಹೆಂಗ್ ಮನ್ಸು ಬರುತ್ತೆ ಸರ್? ಅದು ತಮ್ಮ ಮನೆ ಅಂತ ಅನ್ಕೊಂಡಾಗ್ಲೇ ಅದು ಜೀವಿಸಕ್ಕೆ ಸಾಧ್ಯ ಅಲ್ವಾ? ಹೇಳಿ ಸರ್ ಇದಕ್ಕೊಂದು ಮಾತನ್ನ. ಅದಲ್ದಾನೆ ಹೇಳ್ತೀರಾ ನೀವು ರಘು ಮತ್ತೆ ಗಿಲ್ಲಿ ರಕ್ಷಿತಾ ಇನ್ನೊಂದು ವಾರ ಇದೆ ಸರ್, ಅಷ್ಟೇನೆ. ಒಂದು ವಾರದಲ್ಲಿ ಅವ್ರ ಸಂಬಂಧನ ಕೆಡಿಸೋವಂಥ ಪ್ರಯತ್ನ ನಿಮಗೇನಕ್ಕೆ ಬೇಕು ಸರ್? ಆಯ್ತಾ? ಎಲ್ಲರಿಗೂ ಅವರು ಇಷ್ಟಪಡೋಂತಹ ಒಂದು ಅಣ್ಣ ತಮ್ಮನೋ ಇನ್ನೊಬ್ರ ಜೊತೆ ಜಾಸ್ತಿ ಟೈಮ್ ಕಳೀಬಾರ್ದು ಅನ್ನೋದು ನಿಮ್ಮಲ್ಲೂ ಇರುತ್ತೆ. ನಿಮ್ಮ ಮಗಳನ್ನ ನಾನು ತೆಗಿಬಾರ್ದು ಅಂದರೆ ನಿಮ್ಮ ಒಂದು ಫ್ಯಾಮಿಲಿನಾಗಿರಿ ಏನಾಗಲಿ ನೀವು ಒಬ್ರನ್ನ ಇಷ್ಟಪಡ್ತಾ ಇದ್ದೀರಿ ಅಂತ ಅಂದರೆ ಸೊ ಅವ್ರನ್ನ ಬೇರೆಯವ್ರ ಜೊತೆ ಇರೋದನ್ನ ಅದು ಪೊಸೆಸಿವ್, ಬೇರೆಯವ್ರ ಜೊತೆ ಇರಬಾರ್ದು, ನನ್ನ ಜೊತೆನೇ ಜಾಸ್ತಿ ಇರಬೇಕು ಅಂತ ನಿಮಗೂ ಯಾವಾಗಲೂ ಅನ್ಸೇ ಇಲ್ವಾ ಅನ್ನೋದನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ದಯವಿಟ್ಟು. ನಿಮಗೆ ನೋಡ್ತಾ ಇರೋಂಥ ವೀಕ್ಷಕರಿಗೆ ಹೇಳ್ತಾ ಇದ್ದೀನಿ, ಸುದೀಪ್ ಸರ್ಗೂ ಕೂಡ ಈ ಥರ ಅನ್ಸಿರೋಕ್ಕೆ ಸಾಧ್ಯನೇ ಇಲ್ವಾ? ಪ್ರತಿಯೊಬ್ಬ ಮನುಷ್ಯಗೂ ಅನ್ಸೋದು ಸಹಜ. ಕೆಲವರಿಗೆ ಆ ಥರ ಅನಿಸ್ತಾನೆ ಇರ್ಬೋದು. ತಾವಿಷ್ಟಪಡೋರು ಇನ್ನೊಬ್ರ ಜೊತೆ ಮಾತಾಡಬಾರ್ದು ಅಥವಾ ಇನ್ನೊಬ್ರ ಜೊತೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಬಾರ್ದು ಅಂತ ಪ್ರತಿಯೊಬ್ಬರಿಗೂ ಎಲ್ಲರೂ ಒಂದು ಕಡೆನಾದ್ರೂ ಅನ್ಸುತ್ತೆ. ನಾವು ಜಾಸ್ತಿ ಇಷ್ಟಪಡ್ತೀವಿ, ನಮ್ಮವರು ಇನ್ನೊಬ್ರ ಜೊತೆ ಚೆನ್ನಾಗಿರಬಾರ್ದು, ಇನ್ನೊಬ್ರ ಜೊತೆ ಇದಾಗಿರಬಾರ್ದು ಅನ್ನೋದು ಪ್ರತಿಯೊಬ್ಬ ಒಂದು ಮಾನವನ ಸಹಜ ಗುಣನ ಇಷ್ಟೊಂದು ದೊಡ್ಡ ಕತೆ ಮಾಡಿ ಇಡೀ ಮನೆಗೆ ನರಕ ಯಾತನೆ ತಂದಿದೀಯಾ ಅಂತ ಹೇಳ್ತಾರೆ. ರಾಶಿಕಾ ಮಾತಾಡಿದ್ದು ಮಾತ್ರ ಎಲ್ಲ ಸರಿ ಅಲ್ವಾ ಸರ್? ನಿಮಗೆ ರಾಶಿಕಾ ಮಾತಾಡಿದ್ದು ಸರಿ, ಆದರೆ ನಮ್ಮ ರಕ್ಷಿತಾ ಮಾಡಿದ್ ಮಾತ್ರ ದೊಡ್ಡ ತಪ್ಪು ಅನ್ನೋ ಥರ ಬಿಂಬಿಸ್ತೀರಾ. ಒಟ್ಟಿನಲ್ಲಿ ರಕ್ಷಿತನ ಬೈಯಕ್ಕೆ ಅಂತಾನೆ ಆ ಎಪಿಸೋಡ್ನ ಇಟ್ಕೊಂಡಿದ್ದೀರಾ. ರಕ್ಷಿತನೇ ದೊಡ್ಡ ಕಂಟೆಂಟ್ ಮಾಡಿ ಇಟ್ಕೊಂಡಿದ್ದೀರಾ. ಅದರಲ್ಲೂ ಕೂಡ ಮಾಡಿದಿರೋ ತಪ್ಪಿಗೆ ಹುಡುಗಿಗೆ ನಡಿ ಬೈದಿದ್ದೀರಾ. ಎಷ್ಟು ಬೈಬೇಕೋ, ಎಷ್ಟು ಕಂಟೆಂಟ್ ಕಿತ್ಕೋಬೇಕೋ, ಬೈದು ಕಿತ್ಕೋಬೇಕೋ ಆ ರೀತಿ ಕಿತ್ಕೊಳ್ಳೋಂಥ ಪ್ರಯತ್ನ ಮಾಡಿದ್ದೀರಾ. ನಾನು ಸುದೀಪ್ ಸರ್ಗಿಂತ ಹೆಚ್ಚಾಗಿ ಆ ಬಿಗ್ ಬಾಸ್ ಟೀಮಿಗೆ ನಿಜವಾಗ್ಲೂ ಕೂಡ ಫೇಕ್ ಅನ್ನಿಸ್ತಾ ಇದೆ. ಈ ಒಂದು ಸೀಸನ್ ಹೆವಿ ಫೇಕ್ ಅನ್ನಿಸ್ತಾ ಇದೆ. ಸೀಸನಲ್ಲಿ ಲಾಸ್ಟಿಗೆ ಏನೋ ಬಿಡು, ಫೈನಲ್ ಅಲ್ಲಿ ಯಾರನ್ನೋ ವಿನ್ ಮಾಡಿದ್ರು, ಲಾಸ್ಟಿಗೆ ಆ ಥರ ನಡೀತು, ಹೆಂಗೋ ಬಿಟ್ಟಾಕ್ಬೋದು. ಆದರೆ ಸೀಸನ್ ಮಧ್ಯದಲ್ಲಿ ನಡೀತಾ ಇರೋಂತಹ ವಿಷಯಗಳು ನಿಜವಾಗ್ಲೂ ಅರ್ಥನೇ ಆಗ್ತಾ ಇಲ್ಲ. ಯಾರನ್ನ ಬೇಕಾದ್ರೂ ನೆಗೆಟಿವ್ ಮಾಡ್ತೀರಾ, ಯಾರನ್ನ ಬೇಕಾದ್ರೂ ಪಾಸಿಟಿವ್ ಮಾಡ್ತೀರಾ. ಧ್ರುವಂತ್ ಮತ್ತೆ ಅಶ್ವಿನಿ ಗೌಡನ ಫುಲ್ ಹೈಪ್ ಮಾಡಿ ಮೇಕ್ ಕೂರಿಸ್ತಾ ಇದ್ದೀರಾ. ಮತ್ತೆ ನಮ್ಮ ರಕ್ಷಿತ ನಮ್ಮ ಗಿಲ್ಲಿನ ಕೆಳಗಾಗ್ತಾ ಇದ್ದೀರಾ. ಕೆಳಗಾಕಿ ಅವ್ರನ್ನ ಮೇಕ್ ತಳ್ಳೋಂಥ ಪ್ರಯತ್ನ ಮಾಡ್ತಾ ಇದ್ದೀರಾ. ಏನು ಅಂತ ಗೊತ್ತಾಗ್ತಾ ಇಲ್ಲ. ನನ್ನ ಪ್ರಕಾರ ಬೆಸ್ಟ್ ಎಂಟರ್ಟೈನರ್ ಇಡೀ ಸೀಸನ್ಗೆ ಅಂತ ನಾನು ಏನಾದರೂ ಇದ್ರೆ ಅದು ಗಿಲ್ಲಿ ಒಬ್ಬನೇ ಮಾತ್ರ ಅಂತ ಹೇಳ್ತೀನಿ. ಗಿಲ್ಲಿ ಹಾಗೂ ರಕ್ಷಿತಾ. ಇನ್ನೊಬ್ರು ಯಾರು ಒಬ್ರು ಇದ್ರೆ ಅದು ಗಿಲ್ಲಿ ಮತ್ತೆ ರಕ್ಷಿತಾ ಇಬ್ಬರೇ ಆಗಿರ್ತಾರೆ. ಬಿಟ್ರೆ ಇಡೀ ಸೀಸನ್ನ ತನ್ನ ಹೆಗಲ ಮೇಲೆ ಎತ್ಕೊಂಡು
ಯಾರು ಒಬ್ರು ಮಾಡಿದ್ದಾರೆ ಅಂದರೆ ಅದು ಗಿಲ್ಲಿ ಮಾತ್ರ. ಎಲ್ಲೂ ಎಂಟರ್ಟೈನ್ಮೆಂಟ್ ಕಮ್ಮಿ ಮಾಡಿದೆ. ಪ್ರತಿ ಎಪಿಸೋಡಲ್ಲೂ ಕೂಡ ಎಂಟರ್ಟೈನ್ಮೆಂಟ್ ಕೊಟ್ಟಿರುವಂತಹ ನಮ್ಮ ಗಿಲ್ಲಿಗೆ ಇಡೀ ಸೀಸನ್ನ ಚಪ್ಪಾಳೆ ಸಿಗಬೇಕಾಗಿತ್ತು ಅನ್ನೋರು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನನ್ನ ಪ್ರಕಾರ ಇಡೀ ಸೀಸನ್ನ ಕಿಚ್ಚನ ಚಪ್ಪಾಳೆ ಬೆಸ್ಟ್ ಎಂಟರ್ಟೈನರ್ ಅಂತ ಏನಾದ್ರು ಸಿಕ್ಬೇಕಾಗಿದ್ರೆ ಅದು ನಮ್ಮ ಗಿಲ್ಲಿಗೆ ಮಾತ್ರ ಹಾಗೂ ರಕ್ಷಿತಂಗೆ ಮಾತ್ರ ಸಿಕ್ಕಬೇಕು. ಆಯ್ತಾ? ನಿಮ್ಮ ಪ್ರಕಾರ ಯಾರಿಗೆ ಅಂತೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನಿಜವಾಗ್ಲೂ ಕಿಚ್ಚನ ಪಂಚಾಯಿತಿ ಆಗಿರಲಿಲ್ಲ ಸರ್, ಅದು ಫೇಕ್ ಪಂಚಾಯಿತಿ, ಕಂಪ್ಲೀಟ್ಲಾಗಿ ಫೇಕ್ ಪಂಚಾಯಿತಿ ಇತ್ತು. ನೋಡೋಕ್ಕೆ ನಿಜವಾಗ್ಲೂ ನನಗೆ ಇರಿಟೇಟ್ ಅನ್ನಿಸ್ತಾ ಇತ್ತು. ಒಂದು ಎಪಿಸೋಡ ಕಿಚ್ಚನ ಪಂಚಾಯತಿನ ನೋಡಕ್ಕೆ ಕಾಯ್ತಾ ಇದ್ವಿ. ಸರ್ ಯಾರಿಗೂ ಪಾರ್ಶನಾಲಿಟಿ ಮಾಡಲ್ಲ, ಒಂದೇ ಥರ ನೋಡ್ತಾರೆ. ಅವ್ರ ತಪ್ಪುಗಳನ್ನ ಅವ್ರು ಹೇಳ್ತಾರೆ, ಪ್ರತಿಯೊಂದನ್ನು ಕೂಡ ಮಾತಾಡ್ತಾರೆ. ಯಾರಿಗೂ ಅವ್ರ ಮೇಲೆ ಇವ್ರ ಮೇಲೂ ಅಂತ ಹೇಳೋದಿಲ್ಲ. ಅವ್ರವ್ರ ತಪ್ಪುಗಳನ್ನ ಕರೆಕ್ಟಾಗಿ ಹೇಳ್ತಾರೆ ಅಂತ ಅಂದ್ಕೊಂಡು ನಾವು ಕಿಚ್ಚನ ಪಂಚಾಯತಿನ ತುಂಬಾ ಮೇಲಿಟ್ಕೊಂಡು ನೋಡ್ತಾ ಇದ್ವಿ, ಅಂದರೆ ಒಂದು ಗೌರವ ಕೊಟ್ಟು ನೋಡ್ತಾ ಇದ್ವಿ. ಬಟ್ ನಿನ್ನೆ ಪಂಚಾಯತಿ ನಿಜವಾಗ್ಲೂ ಇಷ್ಟ ಆಗಲಿಲ್ಲ ಸರ್, ನಿಜವಾಗ್ಲೂ ಇಷ್ಟ ಆಗಲಿಲ್ಲ. ಅದು ನೀವಲ್ಲ ಅಂತಲೇ ನನಗೆ ಅನ್ನಿಸ್ತು. ಅದು ಯಾಕೋ ಗೊತ್ತಿಲ್ಲ, ನೆನ್ನೆ ಎಪಿಸೋಡ್ ಸಿಕ್ಕಾಪಟ್ಟೆ ಟ್ರೋಲ್ ಆಗ್ತಾ ಇದೆ. ಅದರಲ್ಲೂ ಕೂಡ ನೀವು ಮಾತಾಡಿದಂಥ ಮಾತುಗಳು ತೂಕವಾಗೇ ಇರಲಿಲ್ಲ, ಪ್ರತಿಯೊಂದು ಸುಳ್ಳಾಗಿತ್ತು. ಏಕೆಂದರೆ ರಕ್ಷಿತನ ವಿಷಯನ ನೀವು ಅಷ್ಟೊಂದು ಎಳೆಯುವಂಥ ಅವಶ್ಯಕತೆ ಇರಲಿಲ್ಲ, ಧ್ರುವನ್ನ ಅಷ್ಟೊಂದು ಹೈಪ್ ಮಾಡೋವಂಥ ಅವಶ್ಯಕತೆ ಇರಲಿಲ್ಲ. ಅಶ್ವಿನಿ ಮ್ಯಾಮ್ನ ನೀವು ಹೈಪ್ ಮಾಡ್ತೀರಾ, ಅವ್ರಿಗೊಂದು ಅರ್ಹತೆ ಇದೆ, ನಾವು ಕೊಡ್ಬೋದು, ಅದಕ್ಕೆ ಓಕೆ. ಬಟ್ ಧ್ರುವಂತ್ ಮತ್ತು ಅಶ್ವಿನಿ ಮ್ಯಾಮ್ನ ಇಡೀ ಒಂದು ಎಪಿಸೋಡ್ನ ಹೈಪ್ ಮಾಡಿಕೊಂಡು ಅವರಿಗೋಸ್ಕರ ನೀವು ಎಪಿಸೋಡ್ನ ಮಾಡ್ತಾ ಇದ್ದೀರಾ, ಅವರಿಬ್ರಿಗೋಸ್ಕರ ಅನ್ನೋ ರೀತಿ ನಮ್ಮ ಮೈಂಡ್ ಬಂದ್ಬಿಡ್ತು ಸರ್. ಆ ರೀತಿ ಮಾಡಿದ್ರ ನಿಜವಾಗ್ಲೂ ಡಿಸರ್ವ್ ಇರಲಿಲ್ಲ ನಮ್ಮ ಧ್ರುವಂತು. ನೀವು ಧ್ರುವಂತ್ಗೆ ಕಿಚ್ಚನ ಚಪ್ಪಾಳೆ ಕೊಡಬಾರ್ದಾಗಿತ್ತು. ರಕ್ಷಿತಂಗೆ ತಪ್ಪು 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 ಅಂತ ಹೇಳಿದ್ದು ನಿಜವಾಗ್ಲೂ ನಿಮ್ಮ ದೊಡ್ಡ ತಪ್ಪು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಅವ್ರು ಮಾಡದಿರೋಂಥ ತಪ್ಪಿಗೆ ನೀವು ಶಿಕ್ಷೆ ಕೊಟ್ಟಿದ್ದಾಗಲಿ, ಮಾಡದಿರೋ ತಪ್ಪಿಗೆ ಅಂದಿದ್ದಾಗಲಿ, ಅವಮಾನ ಮಾಡಿದ್ದಾಗಲಿ, ಟಾರ್ಗೆಟ್ ಮಾಡಿ 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 ಮಾಡ್ತಾ ಇದ್ರ. ಮೋಸ್ಟ್ಲಿ ರಕ್ಷಿತನ ಎಲಿಮಿನೇಟ್ ಮಾಡ್ತಾರೋ. ನನ್ನೇ ಒಂದು ವಿಡಿಯೋದಲ್ಲೇ ಹೇಳಿದೆ, ರಕ್ಷಿತನ ಪಕ್ಕ ಎಲಿಮಿನೇಟ್ ಮಾಡೋಕ್ಕೋಸ್ಕರ ಈ ರೀತಿ ನೆಗೆಟಿವ್ ಆಗಿ ಮಾತಾಡ್ತಾ ಇದ್ದಾರೆ ಅಂತ. ಪಕ್ಕ ಎಲಿಮಿನೇಟ್ ಮಾಡೇ ಮಾಡ್ತಾರೆ. ಮಿಡ್ ವೀಕಲ್ಲೂ ಕೂಡ ಎಲಿಮಿನೇಟ್ ಮಾಡೋಂಥ ಚಾನ್ಸಸ್ ಬಹಳ ಇದೆ. ಅವರ ಒಂದು ಆ ರೀತಿ ಉಪಯೋಗಿಸೋಕೆ ಸಲುವಾಗಿ ರಕ್ಷಿತನ ಪೂರ್ತಿ ಎಲಿಮಿನೇಟ್ ಮಾಡೋಕ್ಕೆ ಅಂತ ಅನ್ನೋ ಕಾರಣಕ್ಕೋಸ್ಕರ ನೆಗೆಟಿವ್ ಮಾಡ್ತಾ ಇದ್ದಾರೆ. ಮತ್ತು ರಘು ಮತ್ತು ನಮ್ಮ ಗಿಲ್ಲಿ ಮತ್ತು ರಕ್ಷಿತನ ವಿಟಿ ಹಾಕಿದ್ರಲ್ವ, ಅದು ನಿಜವಾಗ್ಲೂ ಸುಂದರವಾಗಿತ್ತು, ಬ್ಯೂಟಿಫುಲ್ ಆಗಿತ್ತು. ಅವರು 3 ಜನದ ಜೋಡಿ ನೋಡೋಕ್ಕೆ ಖುಷಿ ಆಗುತ್ತೆ. ಸೊ ಆ ಒಂದು ವಿಟಿನ ಹೋಗಿ ಕಚಡವಾಗಿದೆ ಈ ವಿಟಿ, ಇಲ್ಲ ಅಂದಿದ್ರೆ ನೀವು ಆ ರೀತಿ ಮಾತಾಡಲಿಲ್ಲ ಅಂದರೆ ಈ ವಿಟಿ ಸೂಪರ್ ಆಗಿರ್ತಿತ್ತು ಅಂತೆಲ್ಲ ಅಂತೀರಾ. ರಾಶಿಕಾ ಮಾತಾಡೋದೆಲ್ಲನೂ ಸರಿನಾ ಸರ್? ಮಾತಾಡೋದೆಲ್ಲನೂ ಸರಿನಾ ನಿಮ್ಮ ಪ್ರಕಾರ? ಅದನ್ನ ಫಸ್ಟು ನೀವು ಯೋಚನೆ ಮಾಡಿ. ರಾಶಿಕಾ ಮಾತ್ರ ರೈಟು, ರಕ್ಷಿತ ಮಾತ್ರ ತಪ್ಪು ಅಂತ ನೀವು ಯಾಕೆ ಮಾತಾಡಿದ್ರಿ ಅನ್ನೋದನ್ನ ಒಂದ್ಸಲ ಯೋಚನೆ ಮಾಡಿದ್ರೆ ನಿಮ್ಗೆ ಆನ್ಸರ್ ಸಿಗುತ್ತೆ ಸರ್. ಈ ಎಪಿಸೋಡ್ ಫುಲ್ಲಿ ನಂಗೆ ಬೇಸರ ಆಯಿತು. ಆ ಎಪಿಸೋಡು ನಾನು ಯಾವತ್ತೂ ಪೂರ್ತಿಯಾಗಿ ನೋಡಿರಲಿಲ್ಲ. ನೆನ್ನೆ ಎಪಿಸೋಡ್ ಪೂರ್ತಿಯಾಗಿ ನೋಡೋಣ ಅಂತ ಅಂದ್ಕೊಂಡು ನೋಡ್ತಾ ಇದ್ರೆ ಪ್ರತಿ ಸಾರಿ ರಕ್ಷಿತಂಗೆ ಅವಮಾನ, ಪ್ರತಿ ಸಾರಿ ಒಂದು ತಪ್ಪು ಮಾಡಿರೋ ತಪ್ಪಿಗೆ ಅವಮಾನ, ಅದು ಗದರಿಸೋದಾಗಿರ್ಬೋದು, ಆ ಮಾತುಗಳಾಗಿರ್ಬೋದು, ನನಗೆ ಸ್ವಲ್ಪನೂ ಇಷ್ಟ ಆಗಲಿಲ್ಲ ಸರ್. ನೀವು ಎಷ್ಟೇ ಇದು ಮಾಡಿದ್ರು ಕೂಡ ನನಗೆ ಅಷ್ಟೊಂದು ತೃಪ್ತಿ ಅನಿಸ್ಲಿಲ್ಲ. ನೆನ್ನೆ ಕಿಚ್ಚನ ಪಂಚಾಯಿತಿ ಅಷ್ಟೊಂದು ವ್ಯಾಲ್ಯೂ ಇರಲಿಲ್ಲ, ಬೆಲೆ ಇರಲಿಲ್ಲ. ಒಂದು ಕಿಚ್ಚನ ಪಂಚಾಯಿತಿಗೆ ಬೆಲೆ ಇಲ್ದಂಗೆ ಆಯ್ತಾ, ಕಿಚ್ಚನ ಚಪ್ಪಾಳೆಗೆ ಬೆಲೆ ಇಲ್ದಂಗೆ ಆಯ್ತಾ ಅನ್ನೊಂದು ಇದು ಕಾಣಿಸ್ತು ಅಂತ ಹೇಳ್ಬೋದು. ಸೊ ಎಪಿಸೋಡ್ ಬಗ್ಗೆ ನಿಮಗೆ ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ನನ್ನ ರಿವ್ಯೂ ಇದಾಗಿತ್ತು ನೆನ್ನೆ ಎಪಿಸೋಡ್ ಬಗ್ಗೆ, ಶನಿವಾರದ ಎಪಿಸೋಡ್ ಬಗ್ಗೆ ನನ್ನ ರಿವ್ಯೂ ಇದಾಗಿತ್ತು. ದಯವಿಟ್ಟು ಇಷ್ಟ ಆದರೆ ನಿಮಗೆ ಏನು ಅನ್ನಿಸ್ತು, ನಿಮಗೆ ಕಿಚ್ಚನ ಪಂಚಾಯಿತಿ ಬಗ್ಗೆ ಫೇಕ್ ಅನ್ನಿಸ್ತಾ ಅಥವಾ ತುಂಬ ಇಷ್ಟ ಆಯಿತಾ, ಧ್ರುವಂತ್ಗೆ ಕೊಟ್ಟಿದ್ದು ಸರಿ ಅನ್ನಿಸ್ತಾ ಅಂತೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಬಾಯ್ ಗೈಸ್, ಮತ್ತೊಂದು ವಿಡಿಯೋ ಜೊತೆ ಸಿಗ್ತೀನಿ. ಬಾಯ್.